ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವು ಇರಲಿ ಎನ್ನ ಮಾನಸದಿ, ಗುರುವಿರಲಿ ಎಮ್ಮ ಮಾನಸದಿ. ಸತ್ಯವಾದಿ ಗುರುವಾದವನಲ್ಲಿ ಸತ್ಯವಿರಬೇಕು. ಸತ್ಯವೆಂದರೆ ಏನು? ಅದು ಈ ಕೆಲವಾರು ಪ್ರವಚನಗಳ ವಸ್ತು. ಸತ್ಯವೆಂದರೆ ಏನು? ಇದ್ದಿದ್ದನ್ನು ಇದ್ದಾಗಿ ಹೇಳುವುದು ಸತ್ಯ ಎನ್ನುವುದನ್ನು ಕೇಳಿದ್ದೇವೆ ನಾವೆಲ್ಲ. ಹಾಗೆಯೇ ಸತ್ಯವೆಂದರೆ ಪರಬ್ರಹ್ಮ, ಸತ್ಯವೆಂದರೆ ಪರಮಾತ್ಮ, ಸತ್ಯವೆಂದರೆ ದೇವರು ಎಂದು ಕೂಡ ಶ್ರುತಿ ಮಾತೆ ವೇದ ಉದ್ಘೋಷ ಮಾಡ್ತೇವೆ. ಅದನ್ನು ಕೂಡ ಕೇಳಿದ್ದೇವೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎನ್ನುವಾಗ ತೈತ್ತಿರೀಯೋಪನಿಷತ್ತು ಪರಬ್ರಹ್ಮವನ್ನು, ಪರಮಾತ್ಮನನ್ನು ಸತ್ಯ ಎಂಬುದಾಗಿ ಕರೆಯಿತು. ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸತ್ಯಂ ಶಿವಂ ಸುಂದರಂ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಅವನು ಸತ್ಯವಾಗಿದ್ದಾನೆ, ಶಿವ ಮಂಗಲಕರವಾಗಿದ್ದಾನೆ, ಸುಂದರಂ ಸೌಂದರ್ಯವೇ ಸಾಕಾರವಾಗಿದ್ದಾನೆ. ಹೀಗೆ ಈ ಎರಡು ವೇದವಾಣಿಗಳು, ಎರಡು ಮಾತ್ರವಲ್ಲ, ಇನ್ನು ಅನೇಕ ವೇದವಾಣಿಗಳು ಸತ್ಯವೆಂದರೆ ಪರಮಾತ್ಮ ಎಂಬುದಾಗಿ ಹೇಳಿವೆ. ಹಾಗಾದ್ರೆ ಯಾವುದು ಸತ್ಯ? ಇವೆರಡರಲ್ಲಿ ಯಾವುದು ಸತ್ಯ? ಇದ್ದಿದ್ದನ್ನಿದ್ದಾಗಿ ಹೇಳುವುದು ಸತ್ಯವಾ, ಅಥವಾ ಸತ್ಯ ಶಬ್ದಕ್ಕೆ ಪರಮಾತ್ಮ ಎಂಬುದಾಗಿ ಅರ್ಥವಾ? ಎರಡೂ ಹೋದ. ಕೆಲವೊಮ್ಮೆ ಒಂದೊಂದು ಪದಕ್ಕೆ ಎರಡೆರಡು ಅರ್ಥ ಇರೋದುಂಟು, ಎರಡು ಯಾಕೆ 12 ಅರ್ಥ ಇರೋದುಂಟು. ಹಾಗೆ ಒಂದು ಶಬ್ದಕ್ಕೆ 2 ಅರ್ಥ ಇರೋದಾ ಅಥವಾ ಒಂದೇ ಅರ್ಥವಾ? ಇದರಲ್ಲಿ ಯಾವುದು ನಿಜ ಎಂಬುದಾಗಿ ವಿಶ್ಲೇಷಣೆ ಮಾಡಿದಾಗ ಸತ್ಯವೆಂಬ ಶಬ್ದಕ್ಕೆ ಶಾಸ್ತ್ರಕಾರರು ಹೇಳಿದ ಅರ್ಥ ಯಾವುದು ತ್ರಿಕಾಲಾಬಾಧಿತವೋ, ಕಾಲಬಾಧಿತವಲ್ಲವೋ ಅದು ಸತ್ಯ. ನಾವು ಸಾಮಾನ್ಯವಾಗಿ ನೋಡುವಂಥದ್ದು, ಕೇಳುವಂಥದ್ದು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುವಂಥದ್ದು ಎಲ್ಲವೂ ಕೂಡ ಕಾಲಬಾಧಿತ. ಕಾಲಬಾಧಿತ ಅಂದ್ರೆ ಒಂದು ಕಾಲದಲ್ಲಿ ಇದೆ, ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ. ಯಾವಾಗಲೂ ಇದೆ ಅಂತಿಲ್ಲ ಅಂತ. ಈಗ ನಾವೇ ಆಗಲಿ, ನಮ್ಮ ಇಷ್ಟ ಮಿತ್ರರು, ಬಂಧುವರ್ಗ, ಬಳಗ ಆಗಲಿ, ನಾವು ನೋಡ್ತಕ್ಕಂಥ ವಸ್ತು ಸೃಷ್ಟಿ ಇದು ಯಾವುದಿದ್ರೂ ಕೂಡ ಯಾವಾಗಲೂ ಇದೆ ಅಂತೇನಿಲ್ಲ. ಇತ್ತು, ಇದೆ, ಇರಲಿದೆ, ಈ ಮೂರು ಆಗೋದಿಲ್ಲ. ಕೆಲವು ಇತ್ತು ಅಂತ, ಮೊದಲಿತ್ತು ಅಂತ, ಬದುಕಾಲದಲ್ಲಿ ಇತ್ತು, ಈಗ ಇಲ್ಲ. ಡೈನೋಸಾರಸ್ ಬದುಕಾಲದಲ್ಲಿ ಇತ್ತು, ಈಗ ಇಲ್ಲ, ಮುಂದೆ ಗೊತ್ತಿಲ್ಲ. ಇನ್ನು ಕೆಲವು ಈಗ ಇದೆ, ಆದ್ರೆ ಹಿಂದೆ ಇರಲಿಲ್ಲ, ಮುಂದೆ ಕೂಡ ಇರೋದಿಲ್ಲ. ಈ ನಾವುಗಳೇ ಉದಾಹರಣೆಗೆ ಹಿಂದೆ ಇದ್ದವ ಅಂದ್ರೆ ನಾವು ಹುಟ್ಟುವ ಮೊದಲು ಇಲ್ಲ, ನಾವು ಮುಂದೆ ಇರೋದಿಲ್ಲ, ಈಗ ಮಾತ್ರ ಇರ್ತಕ್ಕಂಥದ್ದು ಅಂತ. ಇನ್ನು ಕೆಲವು ಮುಂದೆ ಬರಲಿದೆ, ಇರಲಿದೆ, ಬರಲಿದೆ, ಅದು ಈಗ ಇಲ್ಲ, ಹಿಂದೆಯೂ ಇಲ್ಲ. ಹೀಗೆ ಎಲ್ಲ ಕಾಲದಲ್ಲಿ ಇದೆ ಎನ್ನುವ ವಸ್ತುವೇ ಇಲ್ಲ, ವ್ಯಕ್ತಿಯೇ ಇಲ್ಲ. ಕಾಲಬಾಧಿತ ಅಸ್ತಿತ್ವ. ಹಾಗೆ ದೇಶ ಬಾಧಿತ ಕೂಡ ಆಗ್ತದೆ. ಇಲ್ಲಿದ್ರೆ ಅಲ್ಲಿಲ್ಲ, ಅಲ್ಲಿದ್ರೆ ಮೇಲೆ ಇನ್ನೊಂದು ಕಡೆಗಿಲ್ಲ. ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದೆ ಎನ್ನುವ ವಸ್ತು ಇಲ್ಲ, ವ್ಯಕ್ತಿ ಇಲ್ಲ. ಎಲ್ಲ ಕಾಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ ವಸ್ತು ಇಲ್ಲ, ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ವಸ್ತು ವ್ಯಕ್ತಿ ಇಲ್ಲ. ಹೀಗೆ ಕಾಲಬಾಧಿತವಲ್ಲದ, ದೇಶಬಾಧಿತವಲ್ಲದ ವಸ್ತು ವ್ಯಕ್ತಿ ಇಲ್ಲದಾಗ ವೇದ ಹೇಳಿದ್ದು ಸತ್ಯಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎನ್ನುವಾಗ ಅದೊಂದು ಇದೆ. ಯಾವುದು? ಪರಮಾತ್ಮನೆಂಬಂಥದ್ದು. ಅದು ಇತ್ತು, ಇದೆ, ಇರಲಿದೆ. ಯಾವ ಕಾಲ ತಗೊಂಡ್ರೂ ಇದೆ ಅದು. ದೇಶ ಇಲ್ಲೂ ಇದೆ, ಇನ್ನೊಂದು ಕಡೆಗೂ ಇದೆ, ಮತ್ತೊಂದು ಕಡೆಗೂ ಇದೆ, ಎಲ್ಲ ಕಡೆಗೂ ಇದೆ. ಆದ್ರೆ ನಮಗೂ ಅದಕ್ಕೂ ಎಷ್ಟು ದೊಡ್ಡ ವ್ಯತ್ಯಾಸ ನೋಡಿ. ನಾವು ಇದ್ದೇವೆ ಅಂದ್ರೆ ಈಗ ಇದ್ದೇವೆ ಹೊರತು ಮೊದಲು ಇಲ್ಲ ಅಂತಲೇ, ಮುಂದೆ ಇಲ್ಲವೇ ಗೊತ್ತು ನಮಗೆಲ್ಲರಿಗೂ ಅದು ಅಂತ. ಎರಡು ದೊಡ್ಡ ಇಲ್ಲಗಳ ನಡುವೆ ನಮ್ಮ ಇರುವಿಕೆ. ದೊಡ್ಡ ಇಲ್ಲಗಳು ಅಂದ್ರೆ ಹುಟ್ಟುವುದಕ್ಕಿಂತ ಮುಂಚೆ ನಾವಿಲ್ಲ. ಎಷ್ಟು ಕಾಲ ಇಲ್ಲ ಅಂದ್ರೆ ಅನಂತ ಕಾಲ. ಅದು ಹಿಂದೆ ಹೋಗ್ತಾ ಇದ್ರೆ, ನಾವು ಹುಟ್ಟೋದಕ್ಕಿಂತ ಹಿಂದೆ ಹೋಗ್ತಾ ಇದ್ರೆ
ಎಷ್ಟು ಹಿಂದೆ ಹೋದರೂ ನಾವಿಲ್ಲ. ದೊಡ್ಡ ಇಲ್ಲ ಅದು, ಬಹುದೊಡ್ಡ ಇಲ್ಲ ಅದು. ಆಮೇಲೆ ತೀರಿಕೊಂಡ ಬಳಿಕ ಮುಂದೆ ಎಲ್ಲಿವರೆಗೂ ಇರೋದಿಲ್ಲ ಅಂದ್ರೆ ಯಾವಾಗಲೂ ಇರೋದಿಲ್ಲ. ದೊಡ್ಡ ಅನಂತವಾಗಿರ್ತಕ್ಕಂಥ ಇಲ್ಲ ಮುಂದೆ ಇರುವಂಥದ್ದು, ಹಿಂದೆ ಇರುವಂಥದ್ದು ಅನಾದಿಯಾಗಿರ್ತಕ್ಕಂಥ ಇಲ್ಲ ಅದು. ಹಾಗೆ ಅನಾದಿಯಾದ ಅಭಾವ ಇಲ್ಲದಿರುವಿಕೆ, ಅನಂತವಾದ ಅಭಾವ ಇಲ್ಲದಿರುವಿಕೆ, ಇದರ ಮಧ್ಯದಲ್ಲಿ ದೊಡ್ಡ ಇಲ್ಲಗಳ ಮಧ್ಯೆ ಸಣ್ಣ ಇರುವಿಕೆ ಇರುವಂಥದ್ದು ನಮ್ದು. ಇದು ಕಾಲದ ದೃಷ್ಟಿಯಿಂದ. ದೇಶದ ದೃಷ್ಟಿಯಿಂದ ತಗೊಂಡ್ರೆ ನಾವಿದ್ರೆ ಎಲ್ಲಿದ್ದೇವೋ ಅಲ್ಲಿದ್ದೇವೆ ಅಷ್ಟೇ. ಈಗ 6 ಅಡಿ ಬೈ 3 ಅಡಿ ಅಂತ ಹೇಳ್ತಾರಲ್ಲ, ಅಷ್ಟು ಇಲ್ಲ. ಯಾಕೆಂದ್ರೆ ಎಲ್ಲರೂ 6 ಅಡಿ ಹತ್ರ ಇರೋದಿಲ್ಲ, ಎಲ್ಲರೂ 3 ಅಡಿ ಅಗಲ ಇರೋದು ಇಲ್ಲ ಅಂತ. ನಾವು ಎಷ್ಟಿದ್ದೇವೋ ಅಷ್ಟೇ. ನಾವು ಕುಳಿತ ಜಾಗ ಎಷ್ಟು? 2 ಬೈ 2, 1.5 ಬೈ 1.5 ಆಯ್ತು ಅಂತ. ಇಷ್ಟು ಜಾಗದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಮತ್ತೆ ಇಲ್ಲದಿರ್ಬೇಕೆ ಮತ್ತೆಲ್ಲ ಕಡೆಗಳಲ್ಲಿ ಅದು ಅನಂತ. ಅದು ಇಲ್ಲದಿರುವ ಸ್ಥಳ ಅದು ಮುಗಿಯೋದು, ಅಷ್ಟು ದೊಡ್ಡದು ಅಂತ. ಇರುವ ಸ್ಥಳ ಬಹಳ ಚಿಕ್ಕದು. ಹಾಗಾಗಿ ಸಣ್ಣ ಇರುವಿಕೆ, ಬಹುದೊಡ್ಡ ಇಲ್ಲದಿರುವಿಕೆ ನಮ್ಮೆಲ್ಲರದ್ದು. ಕಾಲದ ದೃಷ್ಟಿಯಿಂದ ಹೌದು, ದೇಶದ ದೃಷ್ಟಿಯಿಂದ ಹೌದು. ಇದು ಸತ್ಯ ಅಲ್ಲ. ಸತ್ಯವಾದರೂ ಕೂಡ ಇದು ವ್ಯಾವಹಾರಿಕ ಸತ್ಯವಾಗಬಹುದು, ಪ್ರಾತಿಭಾಸಿಕ ಸತ್ಯವಾಗಬಹುದು. ಹಾಗೆ ಕಾಣ್ತದೆ, ಅದಲ್ಲ, ಅದು ಪ್ರಾತಿಭಾಸಿಕ. ಅದು ವ್ಯವಹಾರಕ್ಕಿದೆ ಈಗ. ಆದರೆ ಪರಮ ಸತ್ಯವು ಅಂದ್ರೆ ಪರಮ ಸತ್ಯ ಅಲ್ಲ. ಯಾಕೆಂದ್ರೆ ತ್ರಿಕಾಲಾಬಾಧಿತವಲ್ಲ ಅದು. ಹಾಗಾಗಿ ನಾವ್ಯಾರೂ ಅಲ್ಲ, ಪರಮಾತ್ಮ ಮಾತ್ರ. ಎಷ್ಟು ಹಿಂದೆ ಹೋದ್ರೂ ಇದ್ದ, ಎಷ್ಟು ಮುಂದೆ ಹೋದ್ರೂ ಇರ್ಲಿಕ್ಕಿದ್ದಾನೆ, ಈಗ ಇದ್ದಾನೆ. ತ್ರಿಕಾಲಾಬಾಧಿತ ಅದು. ಹಾಗೆ ದೇಶದ ದೃಷ್ಟಿಯನ್ನು ತಗೊಂಡಾಗ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ನಿನ್ನ ಹರಿ ಈ ಕಂಬದಲ್ಲಿ ಇದ್ದಾನೋ ಆ ಕಂಬದಲ್ಲಿ ಇದ್ದಾನೋ ಅಂತ ಕೇಳಲಿಲ್ವಾ ಹಿರಣ್ಯಕಶಿಪು? ಈ ಕಂಬದಲ್ಲೂ ಇದ್ದಾನೆ, ಈ ಕಂಬದಲ್ಲೂ ಇದ್ದಾನೆ, ಆ ಕಂಬದಲ್ಲೂ ಇದ್ದಾನೆ, ನನ್ನೊಳಗೂ ಇದ್ದಾನೆ, ನಿನ್ನೊಳಗೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಇದು ಸತ್ಯ. ಹಾಗಾಗಿ ಪರಮಾತ್ಮ ಮಾತ್ರವೇ ಆಗಿರ್ತಕ್ಕಂಥದ್ದಾಗಿದ್ರಿಂದ ಪರಮಾತ್ಮನನ್ನು ಸತ್ಯ ಎಂಬುದಾಗಿ ಕರೆದಿದ್ದಾರೆ. ತ್ರಿಕಾಲಾಬಾಧಿತ ಅವನು ಎಂದು. ಆ ಪರಮಾತ್ಮನೆಂಬ ಸತ್ಯ ಅದು 3 ಸ್ತರಗಳಲ್ಲಿದೆಯಂತೆ. ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ಏನು? ಅದು ಕಾಲಾತೀತ, ದೇಶಾತೀತ, ತ್ರಿಗುಣಾತೀತ, ಇಂದ್ರಿಯಗಳಿಗೆ ಎಟ್ಕುವಂಥದ್ದಲ್ಲ, ಮನಸ್ಸಿಗೆ ಎಟ್ಕುವಂಥದ್ದಲ್ಲ, ಮಾತಿಗೆ ಎಟ್ಕುವಂಥದ್ದಲ್ಲ. ಅದ್ರಾಚೆಗಿರ್ತಕ್ಕಂಥ ಚೈತನ್ಯ, ಹೆಸರಿಲ್ಲ ಅದಕ್ಕೆ, ಅಂಥದ್ದು ಅಂತ ನಿರ್ಗುಣ, ನಿಷ್ಕಲ, ನಿರ್ವಿಕಲ್ಪ, ನಿರಾಕಾರ ಪರಮಾತ್ಮ ಚೈತನ್ಯ. ಅದು ಆಧ್ಯಾತ್ಮಿಕ ಸತ್ಯ. ಆದಿ ದೈವಿಕ ಸತ್ಯ ಅಂದ್ರೆ ದೇವತಾ ರೂಪಗಳಿದೆ, ಅದೇ ಪರಮಾತ್ಮನಿಗೆ. ಶ್ರೀಮನ್ನಾರಾಯಣ, ಇವತ್ತು ಶಿವರಾತ್ರಿ, ಪರಮಶಿವ ಅಥವಾ ಚತುರ್ಮುಖ ಬ್ರಹ್ಮ, ಇದೆಲ್ಲ ಅವನ ದೇವತಾಮಯವಾಗಿರ್ತಕ್ಕಂಥ ರೂಪಗಳು. ಆದಿ ದೈವಿಕ ಅಂತ ಕರಿಬಹುದು ನಾವಿದನ್ನು. ಆದಿ ಭೌತಿಕ ಅಂದ್ರೆ ಕಾಣ್ತಿರುವ ಜಗತ್ತೆಲ್ಲ, ಭೂಮಿ, ನೀರು, ಗಾಳಿ, ಆಕಾಶ, ಅಗ್ನಿ, ಗ್ರಹ ನಕ್ಷತ್ರಗಳು, ಭೂಗೋಳ, ಖಗೋಳಗಳು ಎಲ್ಲವೂ ಕೂಡ, ಕಣ್ಣಿಗೆ ಕಾಣ್ತಕ್ಕಂಥ ಸಕಲವೂ ಕೂಡ, ಅನುಭವಕ್ಕೆ ಬರತಕ್ಕಂಥ ಎಲ್ಲವೂ ಕೂಡ ಪರಮಾತ್ಮದೇ ಆದಿ ಭೌತಿಕ ರೂಪ. ಅದು ಭೂತ ಪ್ರಪಂಚ, ಪಂಚಭೂತಗಳ ಪ್ರಪಂಚ, ಅದು ಕೂಡ ಅವನೇ. 3 ಸ್ತರಗಳು, ಸ್ಥೂಲ, ಸೂಕ್ಷ್ಮ, ಪರ ಅಂತ ಹೇಳ್ತಾರೆ. ಸ್ಥೂಲ, ಸೂಕ್ಷ್ಮ, ಪರ. ಸ್ಥೂಲ ಅಂದ್ರೆ ಈಗ ಗಂಗೆ ಸ್ಥೂಲವಾಗಿ H2O ಅಷ್ಟೇ, ವಾಟರ್, ನೀರು. ಸೂಕ್ಷ್ಮವಾಗಿ ಗಂಗಾಮಾಯಿ, ಸಿತಮಕರ್ಣಿ ಷಣ್ಣಾಂ ಶುಭ್ರವರ್ಣಾಂ ತ್ರಿನೇತ್ರಾಂ, ಗಂಗಾದೇವಿ ವರ್ಣನೆ ಇದೆ. ಅಂತ ಒಂದು ದೇವತಾಮಯವಾಗಿರ್ತಕ್ಕಂಥ ರೂಪ, ಅದು ಸೂಕ್ಷ್ಮ. ಅದು ಪರ ಅಂದ್ರೆ ಅದು ಪರಬ್ರಹ್ಮವೇ, ಪರಮಾತ್ಮನೇ. 3 ರೂಪಗಳು, ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಪರರೂಪ. ಈಗ ಶ್ರೀರಾಮ ಸ್ಥೂಲವಾಗಿ ಮನುಷ್ಯ, ಸೂಕ್ಷ್ಮವಾಗಿ ಶ್ರೀಮನ್ನಾರಾಯಣ, ಪರರೂಪ ಪರಬ್ರಹ್ಮ, ಪರಮಾತ್ಮ, ಪರಮ ಚೈತನ್ಯ. 3 ಹಂತಗಳು, 3 ಸ್ತರಗಳು. ಸ್ಥೂಲ ದೃಷ್ಟಿಗೆ ಮನುಷ್ಯ, ಸೂಕ್ಷ್ಮ ದೃಷ್ಟಿಗೆ ದೇವತೆ, ಪರಾದೃಷ್ಟಿಗೆ ಪರಮಾತ್ಮ. ಮುಬ್ಬಗೆಯ ದೃಷ್ಟಿಗಳು, ಮುಬ್ಬಗೆಯ ರೂಪಗಳು ಪರಮಾತ್ಮನಿಗೆ, 3 ಬಗೆಯ ರೂಪಗಳು. 3 ಸತ್ಯವೇ. ಆ ಸತ್ಯಕ್ಕೆ ಬೇರೆ ಬೇರೆ, ಈಗ ಪರಮಾರ್ಥ ಸತ್ಯ ಬೇರೆ, ಅಥವಾ ಸತ್ಯಕ್ಕೆ ಸತ್ಯ. ಈಗ ಪ್ರಪಂಚ ಸತ್ಯಕ್ಕೆ ಹೇಗಿದೆ, ಇದು ವ್ಯವಹಾರಕ್ಕೆ, ಅನುಭವಕ್ಕೆ ಬರುತ್ತದೆ. ಹೀಗೆ ಮುಂದಿರ್ತದೆ ಅಂದ್ರೆ ಹೀಗೆ ಮುಂದಿರ್ತದೆ ಅಂತೇನಿಲ್ಲ, ವ್ಯತ್ಯಾಸ ಆಗ್ತಾ ಇರ್ತದೆ.
ಪ್ರಳಯವೂ ಆಗ್ತದೆ, ಮತ್ತೆ ಸೃಷ್ಟಿಯಾಗ್ತದೆ. ಹಾಗಾಗಿ ಈ 3 ಸ್ತರಗಳಲ್ಲಿ ಪರಮಾತ್ಮನ ಅಸ್ತಿತ್ವ ಇರತಕ್ಕಂಥದ್ದು, ಅವನ ಸತ್ಯತ್ವ ಇರತಕ್ಕಂಥದ್ದು. ಈಗ 3 ಕಂಡುದನ್ನು ಕಂಡಂತೆ ವರ್ಣಿಸಲು ಭಗವಂತ ನಮ್ಮ ನಾಲಿಗೆ ಕೊಟ್ಟಿರತಕ್ಕಂಥದ್ದು. ಈಗ ತ್ರಿಗುಣಾತೀತವಾದ ಆಧ್ಯಾತ್ಮಿಕ ಸತ್ಯ, ಅದೇ ಬರೀ ಚೈತನ್ಯ ಮಾತ್ರ, ಅದು ಬೇರೆ ಏನೂ ಅಲ್ಲ. ಅದಕ್ಕೆ ರೂಪ ಇಲ್ಲ, ನಾಮ ಇಲ್ಲ, ಆಕಾರ ಇಲ್ಲ, ಶಬ್ದ ಇಲ್ಲ, ಏನಿಲ್ಲ. ಅಂತ ಒಂದು ನಿರ್ಗುಣ ನಿಷ್ಕ್ರಿಯ ನಿರ್ವಿಕಲ್ಪ ನಿರಾಕಾರವಾದ ಚೈತನ್ಯ ಏನಿದೆಯೋ ಅದನ್ನು ಕಂಡು, ಅದು ಸತ್ಯ. ಅದನ್ನು ಕಂಡು ಹಾಗೆಯೇ ಅದನ್ನು ನಾಲ್ಗೆಯಿಂದ ಹೊರಗೆ ತರಬೇಕು. ಹಾಗೆಯೇ ದೈವಿಕ ದೇವತಾಮಯ ಪ್ರಪಂಚ, ಅಲ್ಲಿ ನಾವೇನೆಲ್ಲ ಕಾಣ್ತೇವೆ, ಋಷಿಮುನಿಗಳೆಲ್ಲ ಕಂಡಿದ್ದಾರೆ ಅಂಥದ್ನೆಲ್ಲ. ಆ ಕಂಡಿದ್ದನ್ನು ಹಾಗೆ ಹೊರಗಡೆ ಪ್ರಪಂಚಕ್ಕೆ ಅದನ್ನು ಬಿತ್ತರಿಸಲಿಕ್ಕೆ ನಾಲ್ಗೆ ಕೊಟ್ಟಿದ್ದಾನೆ ಭಗವಂತ. ಕೊನೆಯದಾಗಿ ಭೂತ ಪ್ರಪಂಚ, ಇದು ಪರಮಾತ್ಮನೇ. ಈಗ ನಾನು ಪರಮಾತ್ಮನನ್ನು ಕಂಡಿಲ್ಲ ಎಂದು ಪರಿತರಿಸಬೇಕಾದ ಅಗತ್ಯ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಕಾಣ್ತಿರೋದಲ್ಲೇ ಪರಮಾತ್ಮನೇ. ಕಂಡಿಲ್ಲ ಅಂದ್ರೆ ದೊಡ್ಡ ಸುಳ್ಳದು. ಆ ರೂಪವನ್ನು ಕಂಡಿಲ್ಲ ಅಥವಾ ನೀ ರೂಪವನ್ನು ಕಂಡಿಲ್ಲ, ನಿರ್ಗುಣ ನಿಷ್ಕಲ ನಿರ್ವಿಕಲ್ಪ ನಿರಾಕಾರ ಪರಬ್ರಹ್ಮ ವಸ್ತುವನ್ನು ಕಂಡಿಲ್ಲ ಎಂದು ಮಾತ್ರ ಹೊರತು ಈ ರೂಪ ನಮ್ಮೆಲ್ಲರ ಕಣ್ಣಿಗೆ ಸಾಕ್ಷಾತ್ ಗೋಚರ ಇದು. ಹಾಗಾಗಿ ದೇವರನ್ನು ಕಾಣದವರು ಯಾರೂ ಇಲ್ಲ. ಯಾರಾದರೂ ಹಾಗೆ ಹೇಳಿದ್ರೆ ದೊಡ್ಡ ಸುಳ್ಳು. ಕಾಣುತ್ತಿರುವುದೆಲ್ಲ ದೇವರೇ. ಹಾಗೆ ಇದನ್ನು ಕೂಡ ಕಂಡಿದ್ದನ್ನು ವ್ಯಕ್ತಪಡಿಸೋದಕ್ಕೆ, ಕಂಡಿದ್ದನ್ನು ಕಂಡಾಗಿ ವ್ಯಕ್ತಪಡಿಸೋದಕ್ಕೆ ನಾಲಿಗೆ ಕೊಟ್ಟಿರೋದು. ಸುಳ್ಳು ಹೇಳೋಕೆ ನಾಲಿಗೆ ಕೊಟ್ಟಿಲ್ಲ. ಅನುಭೂತಿಯನ್ನು ವಾಕ್ಯದ ಮೂಲಕ ಹೊರಗೆ ತರಲಿಕ್ಕೆ ನಾಲಿಗೆ ನಮಗೆ ಬಂದಿರತಕ್ಕಂಥದ್ದು. ಹಾಗಾಗಿ 3 ಸತ್ಯಗಳನ್ನು 3 ಸ್ತರದಲ್ಲಿ ಕಂಡ ಹಾಗೆ ಬಿತ್ತರಿಸೋದಾದ್ರೆ ಅದು ಸತ್ಯವೇ. ಆ ಮಾತು ಕೂಡ ಸತ್ಯವೇ. ಯಾಕೆಂದ್ರೆ ನಿಜವಾದ ಸತ್ಯದ ಸ್ಪರ್ಶ ಆ ಮಾತಿಗಿದೆ. ನಿಜವಾದ ಸತ್ಯ ಪರಮಾತ್ಮನೇ, ಸಂಶಯ ಏನೂ ಇಲ್ಲ. ಆ ಪರಮಾತ್ಮನನ್ನು ಮುಟ್ಟಿ ಮುಟ್ಟಿ ಬರುತ್ತದೆ ನೋಡಿ ಮಾತು ಇದು. ಹಾಗಾಗಿ ಆ ಮಾತು ಸತ್ಯ ಅಂತ ಅನ್ಸ್ಕೊಳ್ತದೆ, ಸತ್ಯವನ್ನು ಮುಟ್ತಾ ಇರ್ತದೆ, ಸತ್ಯ ಸ್ಪರ್ಶಿಯಾದ ಮಾತಾಗಿರ್ತದೆ. ಈಗ ಈ ಲೋಕದಲ್ಲಿ ಯಾವುದೋ ಕಂಡಿದ್ದನ್ನು ಕಂಡಾಗ ಹೇಳಿದ್ರು ಕೂಡ ಸತ್ಯವೇ. ಯಾಕೆಂದ್ರೆ ಅದು ಪರಮಾತ್ಮನೇ. ಕಂಡ ನಂತರ ಮಧ್ಯೆ ಏನು ಅಡ್ಡ ಬಂದಿಲ್ಲ, ಮಧ್ಯೆ ಕೋಟೆ ಕಟ್ಟಿಲ್ಲ, ಹಾಗೆಯೇ ಹೊರಗೆ ಬರ್ತಾ ಇದೆ ಮಾತಿನ ರೂಪದಲ್ಲಿ. ಅದು ಅನುಭೂತಿ ಅದು. ಹಾಗಾಗಿ ಸತ್ಯವನ್ನು ಮುಟ್ಟಿ ಬರುವ ಕಾರಣ ಈ ಮಾತಿಗೂ ಕೂಡ ಸತ್ಯ ಅನ್ನೋ ಶಬ್ದ ಬಳಕೆ ಆಯಿತು. ನಿಜವಾಗಿ ಸತ್ಯ ಎನ್ನುವುದು ಪರಮಾತ್ಮನೇ, ಅದು ಬೇರೆ ಏನೂ ಅಲ್ಲ ಅಂತ ಗಮನಿಸಿ. ಇದನ್ನು ಸತ್ಯಕ್ಕೂ ಪರಮಾತ್ಮನಿಗೂ ಹೇಗೆ ಒಂದು ಬಾಂಧವ್ಯ, ಅಂದ್ರೆ ಸತ್ಯ ವಚನದ ಮೂಲಕ ಹೇಗೆ ನಾವು ಪರಮಾತ್ಮನ ಜೊತೆಗೆ ನಿರಂತರ ಬಾಂಧವ್ಯ ಇಟ್ಕೊಳ್ಬಹುದು ಎನ್ನುವುದಕ್ಕೆ ನಾವೀಗ ತಾನೇ ಹೇಳಿದಾಗೆ ಸತ್ಯ ವಚನದ ಮೂಲಕ ನಾವು ಪರಮಾತ್ಮನನ್ನೇ ಮುಟ್ತಾ ಇರ್ತೇವೆ. ಅದು ಭೌತಿಕ ಇರ್ಬೋದು, ದೈವಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು. ಈಗ ನಾವು ನಮ್ಮ ಕಣ್ಣಿಗೆ ಭೂತ ಪ್ರಪಂಚ ಏನು ಕಾಣ್ತದೋ, ಭೌತಿಕ ಪ್ರಪಂಚ ಏನು ಕಾಣ್ತದೋ, ಕಂಡಿದ್ದನ್ನು ಕಂಡಾಗ ಹೇಳ್ತಾ ಇದ್ರೆ ಆ ರೂಪದ ಪರಮಾತ್ಮನನ್ನು ಮುಟ್ತಾ ಇರ್ತದೆ ನಮ್ಮ ಮಾತು. ಸಂಸರ್ಗ ಇದೆ ಪರಮಾತ್ಮನಿಗೂ ಆ ಮಾತಿಗೂ. ಹಾಗೆ ದೇವತೆಗಳನ್ನು ಕಂಡು ವರ್ಣನೆ ಮಾಡಿದವರಿದ್ದಾರೆ. ಭಗವಂತನ ದೇವತಾಮಯ ಸ್ವರೂಪಗಳನ್ನು ಕಂಡು ಯಥಾವತ್ತಾಗಿ ವರ್ಣನೆ ಮಾಡಿದವರಿದ್ದಾರೆ. ಅವರು ಆ ರೂಪವನ್ನು ಮುಟ್ತಾ ಇರ್ತಾರೆ. ಭಗವಂತನ ಆದಿದೈವಿಕ ರೂಪವನ್ನು ತಮ್ಮ ಮಾತಿನ ಮೂಲಕ ಮುಟ್ತಾ ಇರ್ತಾರೆ. ಅದು ಸತ್ಯವೇ, ಆದಿದೈವಿಕ ಸತ್ಯ ಅದು. ಹಾಗೆ ಉಪನಿಷತ್ತುಗಳು, ಭಗವತ್ಪಾದ ಶಂಕರರಂತವರು ಆ ನಿರ್ಗುಣ ಚೈತನ್ಯವನ್ನು, ಪರಾತ್ಪರ ಪರಬ್ರಹ್ಮವನ್ನು ಮುಟ್ಟಿ ಆ ಅನುಭೂತಿಯನ್ನು ಮಾತ್ರ ಹೊರಗೆ ತಂದಿದ್ದಾರೆ. ಅವರು ಪರಾದೃಷ್ಟಿಯಿಂದ ನೋಡಿ ಆ ಪರ ಸತ್ಯವನ್ನು ಕಂಡು ಅದನ್ನು ಮುಟ್ಟಿ ಮಾತನಾಡಿದ್ದಾರೆ. ಆ ಸತ್ಯವನ್ನು ಮುಟ್ಟಿ ಅವರು ಮಾತಾಡಿ ಹೊರಗೆ ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ಸತ್ಯ 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 ಸತ್ಯ. ಸತ್ಯದ ಜೊತೆಗೆ ನಮ್ಮ ಮಾತಿರಬೇಕು. ಈಗ ಕಂಡಿದ್ದೊಂದು ಹೇಳಿದ್ದೊಂದು ಆದರೆ ನಮ್ಮ ಮಾತು ಮಿಥ್ಯೆಯ ಜೊತೆಗಿದೆ, ಮಾಯೆಯ ಜೊತೆಗಿದೆ. ಮಾಯೆ ಅಂದ್ರೆ ಏನು? ಒಳಗೊಂದು ಹೊರಗೊಂದು, ಅಥವಾ ಈಗಿದ್ದಾಗ ಆಮೇಲಿಲ್ಲ, ಅದು ಮಾಯೆ. ಈಗ ನೋಡಿದ್ರೆ ಚಿನ್ನದ ಜಂಕೆ, ಆಮೇಲೆ ನೋಡಿದ್ರೆ ರಾಕ್ಷಸ. ಮಾಯೆ ಅದು, ನಿಜ ಅಲ್ಲ ಅದು. ರಾಮ ಈಗಲೂ ಹಾಗೆ, ಮುಂದೂ ಹಾಗೆ, ಮತ್ತೂ ಹಾಗೆ, ಸತ್ಯ ಅದು ಅಂತ. ಹಾಗಾಗಿ ನಾವು ಯಾವಾಗ ಸುಳ್ಳು ಮಾತಾಡ್ತಾ ಇರ್ತೇವೆ ಆಗ ನಾವು ಆ ಮಾತಿನ ಮೂಲಕ ಪರಮಾತ್ಮನನ್ನು ಮುಟ್ತಾ ಇರೋದಿಲ್ಲ, ಮಾಯೆಯನ್ನು ಮುಟ್ತಾ ಇರ್ತೇವೆ. ಮಾಯೆಯನ್ನು ಮುಟ್ಟಿದ್ರೆ ಮತ್ತೆ ಆಗೋದೇನು? ಅನರ್ಥ ಮಾಲಿಕೆ ಆಗೋದಷ್ಟೇ ಹೊರತು ಅದರಿಂದ ಶುಭವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಈ ಒಳಗೆ ಹೊರಗೆ ಬೇರೆಯಾದಾಗ ಅಂದ್ರೆ ನಾವು ನೋಡಿದ್ದೊಂದು, ಅನುಭೂತಿ ಒಳಗಡೆಗಿದೆ, ಹೇಳಿದ್ದೊಂದು, ಹೀಗಾದಾಗ ಮಧ್ಯೆ ಒಂದು ಕೋಟೆ ಕಟ್ಟಲಾಗ್ತದೆ ನೋಡಿ. ನಾವೇ ಕಟ್ಕೊಳ್ಳೋ ಕೋಟೆ. ಅನುಭೂತಿಗೂ ವಸ್ತುಸ್ಥಿತಿ ಅನುಭೂತಿ ಒಂದು ಕಡೆಗಿದೆ, ಅದಕ್ಕೂ ಮಾತಿಗೂ ಮಧ್ಯೆ ಒಂದು ಕೋಟೆ ಬಂತು ನೋಡಿ. ಆ ಕೋಟೆ ನಮ್ಮನ್ನು ಮತ್ತು ಪರಮಾತ್ಮನನ್ನು ಬೇರೆ ಮಾಡ್ತದೆ. ನಾವೇ ಕಟ್ಟಿಕೊಂಡ ಕೋಟೆ ಅದು ನಿಜವಾಗಿ ನಾವು ನಮಗೂ ದೇವರಿಗೂ ಮಧ್ಯೆ ಕೋಟೆ ಕಟ್ಕೊಂಡಿರ್ತೇವೆ. ಅಲ್ಲಿಗೆ ಮುಗಿತು. ಅಲ್ಲಿಂದ ಮುಂದೆ ಕತ್ತಲೆ, ಅಲ್ಲಿಂದ ಮುಂದೆ ಮಾಯಾ ಸಂಘ, ಸತ್ಯ ಸಂಘ ಅಲ್ಲ, ಸಜ್ಜನರ ಸಂಘವೂ ಅಲ್ಲ, ಮಾಯೆ ಸಂಘ. ಅಲ್ಲಿಂದ ಮುಂದೆ ಮೋಸವೇ, ನಮಗೂ ಮೋಸ ಆಗ್ತಾ ಇರತಕ್ಕಂಥದ್ದು. ಅದೇ ರುಜುವಾಗಿದ್ರೆ, ಒಳಗೊಂದು ಹೊರಗೊಂದು ಅಲ್ಲದೆ ಇದ್ರೆ, ನಮಗೂ ಪರಮಾತ್ಮನಿಗೂ ಥ್ರೂ ಇದೆ, ಅದು ನೇರ ಇದೆ, ಮಧ್ಯೆ ಏನು ಕೋಟೆ ಇಲ್ಲ ಅಂತ. ಹಾಗಾಗಿ ವಸ್ತುಸ್ಥಿತಿಯೇ ಪರಮಾತ್ಮ, ವಸ್ತುಸ್ಥಿತಿಯ ಅನುಭೂತಿಯೇ ಪರಮಾತ್ಮ ಅಂತ ಆದಾಗ ಅದಕ್ಕೂ ನಮಗೂ ಅಥವಾ ನಾವಾಡೋ ಮಾತಿಗೂ ಮಧ್ಯೆ ಕೋಟೆ ಬರಬಾರ್ದು, ಮಧ್ಯೆ ಗೋಡೆ ಬರಬಾರ್ದು, ತಡೆ ಬರಬಾರ್ದು. ಬಾರದೆ ಮಾತನಾಡೋದಕ್ಕೆ ಸತ್ಯವಚನ ಅಂತ ಹೆಸರು. ಯಾಕೆಂದ್ರೆ ಆ ಮಾತನ್ನೇ ವಾಹನವನ್ನಾಗಿ ಮಾಡಿಕೊಂಡು ಸತ್ಯ ವಿವರಗಳು ಬರ್ತಾ ಇದೆ. ಸತ್ಯವನ್ನೇ ಆಡಿದೆ, ಸತ್ಯವನ್ನೇ ಮಾತನಾಡಿದೆ ಎನ್ನುವಾಗ ಅದಕ್ಕೆ ಅರ್ಥ ಏನು? ಆ ಪರಮಾತ್ಮ ಸ್ವರೂಪವನ್ನು ನನ್ನ ಮಾತಿನ ಮೂಲಕ ಹೊರಗೆ ತರ್ತಾ ಇದ್ದಾನೆ ಅಂತ. ಹಾಗಾಗಿ ತುಂಬಾ ಯಾವ್ದು ಸಣ್ಣ ವಿಷಯ ಹೇಳಿದ್ರೆ ಸತ್ಯ ಅಂದ್ರೆ ಪರಮಾತ್ಮ ಅಂದ್ರೆ ಪರಮಾತ್ಮನ ನಡೆದಾಗ ಆಯ್ತಾ ಅಂದ್ರೆ ಸಣ್ಣ ವಿಷಯ ಅದು ಎಲ್ಲದೂ ಪರಮಾತ್ಮನೇ. ನೋಡಿದ್ದು ಕೇಳಿದ್ದು ಸುತ್ತಮುತ್ತ ಇರ್ತಕ್ಕಂಥದ್ದು ಎಲ್ಲೂ ಅವನೇ ಆದಾಗ ಅದೆಲ್ಲ ಅದೇ ಅಂತ. ಹಾಗಾಗಿ ಈ ರೀತಿಯಲ್ಲಿ ನಾವು ಪರಮಾತ್ಮನನ್ನ ಜೊತೆಗಿಟ್ಕೊಳ್ಬೇಕು. ಅಂದ್ರೆ ಸರ್ವತ್ರ ಪರಮಾತ್ಮನ ತುಂಬಿಕೊಳ್ಳೋದೇ ಸಾಧನೆ. ಸಾಧನೆ ಅಂದ್ರೆ ಈ ಬೇರೆ ಏನೂ ಇಲ್ಲ. ನಮ್ಮ ಮೈ, ಮನಸ್ಸು, ಮಾತು ಎಲ್ಲ ಕಡೆ ಪರಮಾತ್ಮನ ತುಂಬಿಕೊಳ್ತಾ ಹೋಗ್ಬೇಕು. ಮೆಗೆದು ತುಂಬಿಕೊಳ್ಬೇಕು ಪರಮಾತ್ಮನನ್ನು ಎಲ್ಲ ಕಡೆಗಳಲ್ಲಿ. ಸಾಧನೆ ಅಂದ್ರೆ ಅದೇ. ಈಗ ಈ ಮಾತಿನಲ್ಲಿ ಪರಮಾತ್ಮನ ತುಂಬಿಕೊಳ್ಳೋದು ಹೇಗೆ ಅಂದ್ರೆ ಇದ್ದದ್ದು ಇದ್ದ ಹಾಗೆ ಮಾತನಾಡುವ ಮೂಲಕ, ಕಂಡದ್ದು ಕಂಡ ಹಾಗೆ, ಇದ್ದದ್ದು ಇದ್ದ ಹಾಗೆ ಮಾತನಾಡೋದ ಮೂಲಕ. ನಿಜ ಆದಿದೈವಿಕ ಪ್ರಪಂಚ ನಮಗೆ ಪರಿಚಯ ಇಲ್ಲ, ಆಧ್ಯಾತ್ಮಿಕ ಪ್ರಪಂಚವೂ ನಮಗೆ ಪರಿಚಯ ಇಲ್ಲ, ಸಾಮಾನ್ಯ ಜನರಿಗೆ ಪರಿಚಯ ಇಲ್ಲ. ಆದಿ ಭೌತಿಕ ಮಾತ್ರ ಅಂದ್ರೆ ಈ ಭೌತಿಕ ಜಗತ್ತು ಮಾತ್ರ ಸಾಮಾನ್ಯ ಜನರಿಗೆ ಪರಿಚಯ ಇರ್ತದೆ. ಮುಂದಿನ ಪರಮಾತ್ಮನ ರೂಪಗಳು, ಆ ಸೂಕ್ಷ್ಮ ರೂಪ, ಪರರೂಪಗಳು ಗೊತ್ತಿರೋದಿಲ್ಲ, ಅನುಭವಕ್ಕಿರೋದಿಲ್ಲ. ಚಿಂತೆಯಲ್ಲ ಬಿಡಿ. ನೀವು ಕಂಡ ಪರಮಾತ್ಮನ ರೂಪ ಇದೆಯಲ್ಲ, ಅದನ್ನು ಮೋಸವಿಲ್ಲದೆ ಮಾತನಾಡ್ತೀರಾದ್ರೆ ಹಿಂದಿನ ರೂಪಗಳು ಗೋಚರವಾಗ್ತವೆ, ಹಿಂದಿನ ಸ್ತರಕ್ಕೆ ಹೋಗ್ತೇವೆ ನಾವು. ಇಲ್ಲೇ ಮೋಸ ಆದ್ರೆ ಮುಂದಿನ ಹೆಜ್ಜೆ ಇಲ್ಲ, ಅಲ್ಲೇ ತಡೆಗೋಡೆ ಆಗಿಬಿಡ್ತಾರೆ. ನಾವು ಸುಳ್ಳಿನ ಕೋಟೆಯನ್ನು ಕಟ್ಟಿದ್ರಿಂದ ಮಧ್ಯದಲ್ಲಿ ಏನ್ ಮಾಡ್ಕೊಂಡಾಗಾಯ್ತು ಅಂದ್ರೆ ನಮಗೆ ಮುಂದಿನ ಗತಿಗೆ ನಾವು ತೊಂದರೆ ಮಾಡ್ಕೊಂಡಾಗ್ತದೆ ಅಂತ. ಹಾಗಾಗಿ ಇಲ್ಲಿ ನಾವು ಸತ್ಯದ ಜೊತೆಗೆ ನಿರಂತರವಾಗಿ ಒಡನಾಡ್ತಾ ಇದ್ರೆ, ಕಾಣುವ ಸತ್ಯದ ಜೊತೆಗೆ ಈ ಭೂತ ಪ್ರಪಂಚ ಎಂಬ ಪರಮಾತ್ಮನ ರೂಪದ ಜೊತೆಗೆ ನಿರಂತರವಾಗಿ ನಾವು ವ್ಯತ್ಯಾಸ ಇಲ್ಲದಂತೆ ಅಲ್ಲೊಂದು ಇಲ್ಲೊಂದು ಆಗದಂತೆ ವ್ಯವಹರಿಸ್ತಾ ಇದ್ರೆ ಇದೇ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತದೆ. ಇದಕ್ಕಿಂತ ಮೇಲಿನ ರೂಪದ ಕಡೆಗೆ, ಇದಕ್ಕಿಂತ ಮುಂದಿನ ರೂಪದ ಕಡೆಗೆ ಇದೇ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಬೇರೆ ಏನೂ ಬೇಕಾಗಿಲ್ಲ. ನಾವು ನೋಡ್ತಾ ಇರೋ ಜಗತ್ತಿದೆಯಲ್ಲ, ಇದೇ ನಮ್ಮನ್ನು ನೋಡದೇ ಇರತಕ್ಕಂಥ ಅಧ್ಯಾತ್ಮದ ಕಡೆಗೆ ಕರ್ಕೊಂಡು ಹೋಗ್ತದೆ. ಅಂದ್ರೆ ಯಾವಾಗ ಅಂದ್ರೆ ಪ್ರಾಮಾಣಿಕವಾಗಿದ್ದಾಗ ಏನಿದೆ ಜಗತ್ತು ಅನುಭವಕ್ಕೆ ಏನು ಬಂದಿದೆ, ವಾಣಿಯಲ್ಲದೇ ಇದ್ದಾಗ ಅಂತ. ಹಾಗಿದ್ದಾಗ ಮುಂದಿನ ಸ್ತರಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಶಿಕ್ಷಕನಾದವನಿಗಂತೂ ಸತ್ಯ ಬಹಳ ಮುಖ್ಯವೇ ಹೌದು. ಯಾಕಂದ್ರೆ ಶಿಕ್ಷಕನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನು ಅಂದ್ರೆ ಅವನು ಶಿಷ್ಯನ ಕುತೂಹಲವನ್ನು ತಣಿಸ್ಬೇಕು, ಶಿಷ್ಯನ ಅಜ್ಞಾನವನ್ನು ನಿವಾರಿಸಬೇಕು, ಜಿಜ್ಞಾಸೆಗಳಿಗೆ ಉತ್ತರ ಹೇಳಬೇಕು. ಕೆಲಸವರು ಏನಾಗ್ತದೆ ಅಂದ್ರೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಕೇಳಿದಕ್ಕೆಲ್ಲ ಒಂದು ಉತ್ತರ ಹೇಳ್ಬಿಡೋದೆ. ಸತ್ಯನಿಷ್ಠೆ ನಮ್ಗಿಲ್ಲದೆ ಇದ್ದಾಗ ಹೀಗಾಗ್ತಾ ಹೋಗ್ತದೆ ಅಂತ. ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಗೊತ್ತಿದ್ದಾಗ ಹೇಳೋದು ಸರಿ, ಗೊತ್ತಿಲ್ಲದೆ ಇದ್ದಾಗಲೂ ಕೂಡ ಏನೋ ಒಂದು ಹೇಳೋದು ಆ ಹೊತ್ತಿನಲ್ಲಿ ಏನೋ ತರಹ ಆದಾಗ ಬೆಳವಣಿಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಬೆಳವಣಿಗೆ ಆಗೋದು ಹೇಗೆಂದ್ರೆ ಈಗ ನಮಗೆ ನಿಜಕ್ಕೂ ಗೊತ್ತಿಲ್ಲದೆ ಇರೋದನ್ನು ನಾವು ಹೇಳೋದಿಲ್ಲ ಅಂತಾದ್ರೆ, ಗೊತ್ತಿರುವುದನ್ನು ಮಾತ್ರ ಹೇಳ್ತೇವೆ ಅಂತಾದ್ರೆ, ಸತ್ಯವನ್ನು ಮಾತ್ರ ಹೇಳ್ತೇವೆ ಅಂತಾದ್ರೆ ಆಗ ಅಂತ ಸಂದರ್ಭ ಬಂದಾಗ ನಮ್ಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಜಿಜ್ಞಾಸೆಗಳು, ಪ್ರಶ್ನೆಗಳು ಬಂದಾಗ ಹುಡುಕುವಂತೆ ಆಗ್ತದೆ ಅಂತ. ಏನೋ ಒಂದು ಹೇಳ್ಬಿಡೋದಲ್ಲ, ಇದು ಬಂದೆ ನಾಳೆ ಹೇಳ್ತೇನೆ ನಿನಗೆ, ಇನ್ನೊಮ್ಮೆ ಹೇಳ್ತೇನೆ, ನೋಡ್ಕೊಂಡು ಹೇಳ್ತೇನೆ ಅಂತ ಹೇಳುವಾಗ ಆಗ್ತದೆ ಅಂತ. ಪ್ರಾಮಾಣಿಕವಾಗಿ ಹೇಳ್ಬೇಕು ಆ ರೀತಿಯಲ್ಲಿ ಅಂತ. ಯಾವುದು ನಮ್ಗೆ ಗೊತ್ತಿಲ್ವೋ
ತಿಳಿದಿಲ್ವೋ ಅದರ ಬಗ್ಗೆ ಇದ್ದಕ್ಕೆ ಇದ್ದ ಹಾಗೆ ಮತ್ತೆ ಹೇಳ್ತೇನೆ, ತಿಳಿದು ಹೇಳ್ತೇನೆ ಎಂಬುದಾಗಿ ಹೇಳಿ ಈ ಕಡೆ ಬಂದರೆ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಅಂತ. ಅದನ್ನು ತಿಳಿಬೇಕು ಅನ್ನೋ ಒಂದು ಜಿಜ್ಞಾಸೆ, ಕುತೂಹಲ, ಸಂಕಲ್ಪ ಅದು ತಿಳಿಯದಿರುವುದನ್ನು ತಿಳಿಯುವಂತೆ ಮಾಡ್ತದೆ. ನೀವು ಏನೋ ಹೇಳಿ ಸಾಲ ಹಾಕಿದ್ರಿ ವಿದ್ಯಾರ್ಥಿಯನ್ನು ಅಂತಾದ್ರೆ ಮುಗಿತು, ಅಲ್ಲಿಂದ ಒಂದು ಬೆಳವಣಿಗೆ ಇಲ್ಲ. ಮತ್ತೆ ವಾಣಿ ಸುಳ್ಳಾಗ್ತಿದ್ದಂತೆ ಗುರು ಸೋತ, ಅಲ್ಲಿಂದ ಮುಂದೆ ಅವನ ಮಾತು ಫಲಿಸೋದಿಲ್ಲ ಅಂತ, ಅಲ್ಲಿಂದ ಮುಂದೆ ಅವನು ಗುರುವಾಗಿ ಉಳಿಯೋದು ಇಲ್ಲ ಅಂತ. ಸತ್ಯವಚನವಿಲ್ಲದಿದ್ರೆ ಗುರುವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂದ್ರೆ ಅದೇ ಅವನ ಬಂಡವಾಳ, ಅದೇ ಅವನ ಜೀವಾಳ ವಾಣಿ ಎನ್ನುವಂಥದ್ದು ಅಂತ. ವಾಣಿ ಸತ್ಯವಾಗಿದ್ರೆ ಮಾತ್ರವೇ ಅದು ಅಂಥ ಸಾತ್ವಿಕ ಪರಿಣಾಮವನ್ನು ಮಾಡ್ತದೆ ಶಿಷ್ಯನ ಮೇಲೆ. ಅದು ಸತ್ಯವಾಗಿಲ್ಲದೆ ಇದ್ದಾಗ ಸಾತ್ವಿಕ ಪರಿಣಾಮವನ್ನು ಮಾಡೋದಿಲ್ಲ, ತಾಮಸ ಪರಿಣಾಮವನ್ನು ಮಾಡ್ತದೆ, ಮಾಯಾಮಯವಾದ ಪರಿಣಾಮವನ್ನು ಮಾಡ್ತದೆ. ಹಾಗಾಗಿ ಅಲ್ಲೊಂದು ಅನ್ಯಾಯ ಆಗ್ತಕ್ಕಂಥದ್ದು, ದೊಡ್ಡ ಕೊರತೆ ಆಗ್ತಕ್ಕಂಥದ್ದು ಅದೊಂದಾದ್ರೆ, ಇನ್ನೊಂದು ಬಾಗಿಲುಗಳು ಮುಚ್ಚಿಕೊಳ್ತವೆ ಅಂತ. ಗೊತ್ತಿರದ ಪ್ರಪಂಚವನ್ನು ತೆಗಿತಕ್ಕಂಥ ಬಾಗಿಲುಗಳು ಮುಚ್ಚಿಕೊಳ್ತವೆ ಅಂತ. ಗೊತ್ತಿದೆ ಅನ್ನುವಾಗ ನಾವು ಹೇಳಿ ಆಯ್ತಲ್ಲ ಅಂತ. ಹಾಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಈಗ ಗೊತ್ತಿಲ್ಲವೆನ್ನುವುದು ಗೊತ್ತಾಗುವುದರ ಮೊದಲ ಹೆಜ್ಜೆ ಅಂತ. ಈ ನಮಗೆ ಗೊತ್ತಿಲ್ಲವೆನ್ನುವುದು ಗೊತ್ತಾಗುವುದು, ವಿಷಯ ಗೊತ್ತಾಗುವುದರ ಮೊದಲ ಹೆಜ್ಜೆ. ಗೊತ್ತಿಲ್ಲವೆನ್ನುವುದು ಗೊತ್ತಾಗಬೇಕು. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ ಹೇಳ್ತಾರಲ್ಲ. ಗೊತ್ತಿಲ್ಲ ಎಂದವನು ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ವಿಜ್ಞಾತಂ ಅವಿಜಾನತಾಂ ಅಂದ್ರೆ ಈ ಗೊತ್ತಿಲ್ಲ ಎನ್ನುವ ಭಾವ ಬರ್ತಿದ ಹಾಗೆ ಅವನು ಜ್ಞಾನದ ಕಡೆ ಹೋಗ್ತಾ ಇರ್ತಾನೆ. ಯಾಕೆಂದ್ರೆ ಒಳಗೆ ಒಂದು ಹಸಿವು ಹುಡ್ತದೆ, ಜಿಜ್ಞಾಸೆ ಹುಡ್ತದೆ, ಅದು ಅವನು ಜ್ಞಾನದ ಕಡೆ ಹೋಗ್ತಾ ಇರ್ತದೆ. ಗೊತ್ತಿದೆ ಅಂದ್ರೆ ಮುಗಿತಾರೆ, ಮತ್ತಿನ್ನ ಹೊಟ್ಟೆ ತುಂಬಿದೆ ಅಂದ್ರೆ ಊಟ ಬಡಿಸೋರು ಯಾರು? ಹಸಿವಿದೆ ಅಂದ್ರೆ ಊಟ ಬಡಿಸೋದಕ್ಕೆ ತಾಯಿ ಮುಂದಾಗ್ತಾಳೆ. ಪರಮಾತ್ಮನೆಂಬ ತಾಯಿ ನಮಗೆ ಅರಿವಿನ ಅನ್ನವನ್ನು, ಅರಿವಿನ ಅಮೃತವನ್ನು ಬಡಿಸಬೇಕಾದ್ರೆ ಹಸಿವು ಬೇಕು ನಮಗೆ. ಅದಕ್ಕೆ ಮೋಸ ಇರಬಾರ್ದು. ಗೊತ್ತಿಲ್ಲದಿದ್ರು ಕೂಡ ಗೊತ್ತಿದೆ ಅಂತ ಹೇಳುವಂತ ಮೋಸ ಇರಬಾರ್ದು. ಅದು ಸುಂದರವಾಗಿರ್ತಕ್ಕಂಥ ಗಾದೆಗಳು ಇದರ ಒಂದು ಮಜಲನ್ನು ನಿರೂಪಣೆ ಮಾಡ್ತವೆ. ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ನಾಟ್ ಹಿ ನೋಸ್ ನಾಟ್, ಹಿ ಇಸ್ ಎ ಫೂಲ್, ಶನ್ ಹಿಮ್. ಗೊತ್ತಿಲ್ಲ ಅವನಿಗೆ, ಆದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಮೂರ್ಖ ಇವನು, ದೂರ ಹೇಳು ನನ್ನ. ವಿಷಯವೂ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಇಂಥವ್ರನ್ನ ಕಟ್ಕೊಂಡು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ಒಂದು ವರ್ಗ ಆಯ್ತು. ಇನ್ನೊಂದು ವರ್ಗ ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ಹಿ ನೋಸ್ ನಾಟ್, ಹಿ ಇಸ್ ಸಿಂಪಲ್ ಟೀಚಿಂಗ್. ಗೊತ್ತಿಲ್ಲ ಅವನಿಗೆ, ಆದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಅಂತ. ಅವನು ಸರಳ, ಅವನಿಗೆ ಪಾಠ ಮಾಡು, ಅವನಿಗೆ ಬೋಧನೆ ಮಾಡು, ಉಪದೇಶ ಮಾಡು, ಸತ್ಯವನ್ನು ತಿಳಿಸ್ಕೊಡು ಅವನಿಗೆ. ಸತ್ಯವನ್ನು ತಿಳಿಯುವುದಕ್ಕೆ ಯೋಗ್ಯ ಅವನು ಅಂತ. ಯಾರಿಗೆ ತನಗೆ ಗೊತ್ತಿಲ್ಲ ಎನ್ನುವುದು ಗೊತ್ತಿದೆ, ತಾನು ಅಜ್ಞಾನಿ ಎನ್ನುವುದು ಗೊತ್ತಿದೆ, ಅವನು ಶಿಷ್ಯನಾಗಲಿಕ್ಕೆ ಯೋಗ್ಯ, ಅವನು ಉಪದೇಶಕ್ಕೆ ಯೋಗ್ಯ ಅಂತ. ಅವನಿಗೆ ಪಾಠ ಮಾಡು, ಉಪದೇಶ ನೀಡು ಅವನಿಗೆ. ಮುಂದೆ ಹಿ ಹೂ ನೋಸ್ ಅಂಡ್ ನೋಸ್, ಹಿ ಹೂ ನೋಸ್ ಅಂಡ್ ನೋಸ್ ನಾಟ್ ಹಿ ನೋಸ್, ಹಿ ಇಸ್ ಎ ಸ್ಲೀಪ್, ವೇಕ್ ಹಿಮ್. ಇವನಿಗೆ ಗೊತ್ತಿದೆ ಪಾಪ, ಆದ್ರೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಗೊತ್ತಿದೆ ಆದ್ರೆ ಗೊತ್ತಿದೆ ಅಂತ ಗೊತ್ತಿಲ್ಲ ಅಂತ. ಅವನು ಎಬ್ಬಿಸು ಅಂತ. ನಿನಗೆ ಗೊತ್ತಿದೆಯಪ್ಪ, ಗೊತ್ತಿದೆ ಅನ್ನೋದು ಗೊತ್ತಿಲ್ಲ ನಿನಗೆ ಅಷ್ಟೇ ಹೊರತು. ಎಷ್ಟೋ ಜನರಿಗೆ ವಿಶ್ವಾಸದ ಕೊರತೆ ಇರ್ತದೆ, ಕಾನ್ಫಿಡೆನ್ಸ್ ಕೊರತೆ ಇರ್ತದೆ ಅವರಲ್ಲಿ. ಎಲ್ಲ ಬೇಕಾದ ಸರಕೆಲ್ಲ ಭಗವಂತ ಕೊಟ್ಟಿದ್ದಾನೆ, ಇಟ್ಟಿದ್ದಾನೆ, ಸಾಧನೆ ಆಗಿದೆ, ಆದ್ರೆ ವಿಶ್ವಾಸ ಇಲ್ಲ, ಅದರ ಅರಿವಿಲ್ಲ ಅಂತ. ಹಾಗಾಗಿ ಅವನು ಮಲಗಿದ್ದಾನೆ, ಅವನನ್ನು ಎಬ್ಬಿಸಬೇಕು ಅಂತ. ಮತ್ತೆ ಕೊನೆಯದು ಹಿ ಹೂ ನೋಸ್ ಅಂಡ್ ನೋಸ್ ಹಿ ನೋಸ್, ಹಿ ಇಸ್ ವೈಸ್, ಹಿ ಇಸ್ ಎನ್ಲೈಟೆಂಡ್, ಫಾಲೋ ಹಿಮ್. ಗೊತ್ತು ಅವನಿಗೆ, ಮತ್ತೆ ಗೊತ್ತು ಅಂತಲೂ ಗೊತ್ತು. ಜ್ಞಾನವಿದೆ, ಜ್ಞಾನದ ಜ್ಞಾನವಿದೆ, ಗೊತ್ತಿದೆ ಅಂತಲೂ ಗೊತ್ತು. ಹಿಂಬಾಲಿಸು ಅವನನ್ನು, ಶರಣಾಗ ಅವನಿಗೆ, ಅವನಿಂದ ಮಾರ್ಗದರ್ಶನವನ್ನು ಪಡ್ಕೋ ಅಂತ. ಹಾಗಾಗಿ 4 ವರ್ಗದ ಜನರನ್ನು ಹೇಳ್ತಾರೆ. ಈ ಟೀಚರ್ ಈ ಮೊದಲನೇ 3 ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ. ಯಾಕೆಂದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಅವನು ಯಾವ ಕಾರಣಕ್ಕೂ ಗುರುವಲ್ಲ. ಇನ್ನು ಗೊತ್ತಿಲ್ಲ, ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ಹಿ ನೋಸ್ ನಾಟ್, ಅಟ್ಲೀಸ್ಟ್ ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಅಂತ. ತಾನು ಅಜ್ಞಾನಿ ಅಂತ ಗೊತ್ತಿದೆ, ಜ್ಞಾನ ಶುರುವಾಯಿತು, ಗೊತ್ತಿದೆ ಅಂತ ಬಂತು ನೋಡಿ. ಇದು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಅಂತ.
ಹಾಗಾಗಿ ಅವನು ಶಿಷ್ಯನಾಗ್ಲಿಕ್ಕೆ ಯೋಗ್ಯ ಹೊರತು ಗುರುವೇ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ಅಂದ್ರೆ ಶಿಷ್ಯನಾಗ್ಲಿಕ್ಕೆ ಯೋಗ್ಯ, ಮೊದಲೇ ಅವನು ಶಿಷ್ಯನಾಗ್ಲಿಕ್ಕೆ ಯೋಗ್ಯನಲ್ಲ. ಒಂದು ಹಂತ ಬಂತು ಅಂತ ತಿಳ್ಕೊಂಡಿದ್ದಾನೆ, ಆದರೆ ಗೊತ್ತಿದೆ ಅಂತ ಗೊತ್ತಿಲ್ಲ, ಏನೋ ಒಂದು ಮರವಿದೆ, ಒಂದು ಆವರಣ ಇದೆ. ಅದ್ರ ನಂತರವೂ ಕೂಡ ಗುರುವಾಗ್ಲಾರ, ಜ್ಞಾನಿ ಹೋದ ಗುರುವಾಗ್ಲಾರ. ಗುರುವಾಗಬೇಕಾದ್ರೆ ಗೊತ್ತಿರಬೇಕು, ಗೊತ್ತಿದೆ ಅನ್ನೋದು ಗೊತ್ತಿರಬೇಕು, ಅದನ್ನು ಸಂಕ್ರಾಂತಗೊಳಿಸಲಿಕ್ಕೆ ಗೊತ್ತಿರಬೇಕು, ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ, ತನ್ನ ಜ್ಞಾನವನ್ನು, ತನ್ನ ಅನುಭೂತಿಯನ್ನು ಅದನ್ನು ಹೃದಯಾಂತರ ಮಾಡಲಿಕ್ಕೆ, ಹಸ್ತಾಂತರ ಅನ್ನೋದಕ್ಕಿಂತ ಇನ್ನೊಂದು ಹೃದಯಕ್ಕೆ ಅದನ್ನು ತಲುಪಿಸಲಿಕ್ಕೆ ಗೊತ್ತಿರಬೇಕು. ಅಂಥವನು ನಿಜವಾಗಿ ಗುರುವಾಗ್ತಾನೆ. ಹಾಗಾಗಿ ಹಾಗೆ ಆಗಬೇಕು ಗುರುವಾದವನು ಎಂಬುದನ್ನು ಭಾವಿಸಿ ಇದು ಶಿವರಾತ್ರಿ ಇನ್ನೊಮ್ಮೆ ನೆನಪಿಸ್ತೇವೆ. ಸತ್ಯಂ ಶಿವಂ, ಶಿವರಾತ್ರಿ ತಾನೆ. ಸತ್ಯವೆಂದ್ರೆ ಏನು? ಶಿವಂ, ಸತ್ಯವೇ ಶಿವ, ಶಿವನೇ ಸತ್ಯ. ಸುಂದರ, ಅದು ಸುಂದರವೂ ಕೂಡ ಹೌದು ಎನ್ನುವಾಗ ಒಂದು ತತ್ವವನ್ನು ನೆನಪಿಸ್ಕೊಳ್ತೇವೆ ಈ ಮಾತಿನ ಜೊತೆಗೆ. ಅದೇನೆಂದ್ರೆ, ಇದ್ದಿದ್ದನ್ನು ಇದ್ದಾಗ ಹೇಳಿದ ಮಾತ್ರಕ್ಕೆ ಸತ್ಯ ಅಲ್ಲ, ಅದು ಜೀವಹಿತಕರವಾಗಿ ಕೂಡ ಇರಬೇಕು. ಶಿವಂ ಮಂಗಲಕರವಾಗಿರ್ಬೇಕದು. ಸುಮ್ಮನೆ ಇದ್ದದಿದ್ದಾಗ ಮಾತಾಡಿದ ಅಂದ ಮಾತ್ರ ಮುಗಿಲಿಲ್ಲ ಅಂತ, ಅದರಿಂದ ಒಳ್ಳೇದಾಗಬೇಕು, ಅದರಿಂದ ಶುಭವಾಗಬೇಕು ಅಂತ. ಅದಾಗದಿದ್ರೆ, ಶಿವ ಅಲ್ಲದೆ ಇದ್ರೆ ಇದ್ದದಿದ್ದಾಗ ಹೇಳಿದ್ರು ಕೂಡ ಸತ್ಯ ಅನ್ನುವವರೆಗೂ ಸೇರೋದಿಲ್ಲ ಅಂತ. ಹಾಗಾಗಿ ಮಹರ್ಷಿ ನಾರದರು ಹೇಳಿದ್ದು ಸತ್ಯಸ್ಯ ವಚನಂ ಶ್ರೇಯ, ಸತ್ಯವಚನಂ ಶ್ರೇಯಸ್ಸು, ಸತ್ಯಾದಪಿ ಹಿತಂ ವದೇತ್. ಅದು ಹಿತವಾಗಿರ್ಬೇಕು. ಹಿತವಲ್ಲದ ಸತ್ಯ ಅದು ಸತ್ಯವಲ್ಲ. ಅದು ಅಂತ ಸತ್ಯಕ್ಕಿಂತ ಹಿತವಾಗಿರ್ತಕ್ಕಂಥದ್ದು ಸುಳ್ಳಾದ್ರೂ ಶ್ರೇಷ್ಠ, ಅದು ಉತ್ಕೃಷ್ಟ. ಅದು ಇದು ಭೂತಹಿತಂ ಅತ್ಯಂತಂ ಏತತ್ ಸತ್ಯಂ ಮತಂ ಮಮ. ಯಾವುದು ಅತ್ಯಂತ ಜೀವಹಿತಕರವಾಗಿದೆಯೋ, ಯಾವುದರಿಂದ ಶ್ರೇಯಸ್ಸೇ ಕಟ್ಟಿಟ್ಟು ಬುತ್ತಿ, ಆಡಿದವನಿಗೂ ಕೇಳಿದವನಿಗೂ ಮತ್ತೊಬ್ಬನಿಗೂ ಎಲ್ಲರಿಗೂ ಶ್ರೇಯಸ್ಸು ಕಟ್ಟಿಟ್ಟು ಬುತ್ತೆಯೋ ಅದು ಮಾತ್ರ ಸತ್ಯ ಅಂತ. ಹಾಗಾಗಿ ಈಗ ಸತ್ಯವು ಭಗವಂತ ಅಂತ ಆಗಬೇಕಾದ್ರೆ ಅದು ಅನಿಷ್ಟಕಾರಿ ಆದ್ರೆ ಆಗೋದಿಲ್ಲ ಅಂತ. ಭಗವಂತ ಆಗಿರೋದಿಲ್ಲ ನೋಡಿ. ಭಗವಂತ ಸದಾ ಶುಭಪ್ರದ, ಸದಾ ಅನುಗ್ರಹಪ್ರದ, ಸದಾ ಮಂಗಲಮಯ. ಹಾಗಾಗಿ ಈ ಜಾಗೃತಿಯನ್ನು ನಾವು ಕಳೆದ ಪ್ರವಚನದಲ್ಲಿ ಕೊನೆಯ ಭಾಗದಲ್ಲಿ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವು. ಹಾಗಾಗಿ ಇದನ್ನು ನಾವು ಜಾಗೃತ ಮಾಡಬೇಕು. ಯದ್ಭೂತಹಿತಂ ಅತ್ಯಂತಂ ತತ್ ಸತ್ಯಮಿತಿ ಧಾರಣ. ಮಹಾಭಾರತ. ವಿಪರ್ಯಯ ಕೃತೋ ಅಧರ್ಮ ಪಶ್ಚ ಧರ್ಮಸ್ಯ ಸೂಕ್ಷ್ಮತಾಂ. ಗಮನಿಸು ಧರ್ಮ ಸೂಕ್ಷ್ಮವನ್ನು. ಏನು ಅಂದ್ರೆ, ನೀವು ಸತ್ಯ ಅಂತ ಅನ್ಕೊಂಡು ಪಾಪ ಮಾಡಿ ನರಕಕ್ಕೆ ಹೋಗ್ಬೇಡ. ಯಾರಿಗೂ ತೊಂದರೆ ಆಗುವಂಥದ್ನೆಲ್ಲ ಹೇಳ್ಕೊಂಡು, ಯಾವುದೋ ಜೀವಕ್ಕೆ ಕ್ಲೇಶ ಆಗ್ತಕ್ಕಂಥದ್ನೆಲ್ಲ ಸತ್ಯ ಅನ್ನೋ ಅಭಿಧಾನದಲ್ಲಿ ಹೇಳ್ತಾ ಹೋಗ್ತಾ ಸತ್ಯದ ಹೆಸರಲ್ಲಿ ನರಕವನ್ನು ಕಟ್ಕೊಳ್ಬೇಡ. ಅದರ ಬದಲು ಅಂತ ಸಂದರ್ಭಗಳು ಬಂದಾಗ ನಾವು ಸುಮ್ಮನೆ ಇರಬೇಕು. ಅಥವಾ ಪ್ರಾಣಾತ್ಯೆ ವಿವಾಹೇಚ, ಅಂತಹ ಒಂದು ಸನ್ನಿವೇಶಗಳು ಬಂದಾಗ ಲೋಕದ ದೃಷ್ಟಿಯಿಂದ ಸುಳ್ಳೋದು, ಆದರೆ ನಿಜವಾಗಿ ಸತ್ಯ ಅನ್ನೋ ಪರಿಗಣನೆಗೆ ಬರ್ತದೆ. ಅಂಥ ಮಾತುಗಳನ್ನ ಆಡಬೇಕಾಗ್ತದೆ ಅಂತಲೂ ಕೂಡ ಹೇಳಿದ್ದಾರೆ. ಇದರ ತಾತ್ಪರ್ಯ ಏನು ಅಂದ್ರೆ, ಅದು ಇದ್ದಕ್ಕಿದ್ದಾಗಿರೋದು ಮಾತ್ರವಲ್ಲ, ಅದರ ಪಕ್ಕದಲ್ಲಿ ಅದರ ಶುಭಪ್ರದತ್ವ, ಮಂಗಲದಾಯಿತ್ವ, ಶಿವತ್ವ. ಶಿವಂ ಸತ್ಯಂ ಶಿವಂ ಎನ್ನುವಾಗ ಆ ಶಿವತ್ವ ಎನ್ನುವಂಥದ್ದು ಅತ್ಯಂತ ಮುಖ್ಯ. ಹಾಗಾಗಿ ಆ ದಾರಿ ಸಾಗಲಿಕ್ಕೆ ಶಿವ ನಮಗೆಲ್ಲ ಕೃಪೆ ಮಾಡಲಿ. ಶಿವನ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಶಿವನ ಆಶೀರ್ವಾದದಿಂದ ನಮ್ಮ ಬದುಕಿನ ರಾತ್ರಿ ತೊಲಗಲಿ, ಅಥವಾ ಶಿವನ ಆಶೀರ್ವಾದದಿಂದ ಆ ರಾತ್ರಿ ಕೂಡ ಶಿವಂ ಎನ್ನುವ ಹಾಗೆ ಮಂಗಲಕರವಾಗಿ, ಇಂದಿನ ರಾತ್ರಿಯಂತೆ ಶಿವರಾತ್ರಿಯಂತೆ ಎಲ್ಲ ರಾತ್ರಿಗಳು, ಎಲ್ಲ ಹಗಲುಗಳು ಶಿವಮಯವಾಗಿ ಪರಿಣಮಿಸಲಿ. ಆ ಸುಂದರವಾದ ಶಿವವಾದ ಸತ್ಯವನ್ನು ನಾವೆಲ್ಲರೂ ಸೇರೋಣ. ಮಾತ್ರವಲ್ಲ, ಸತ್ಯದ ಜೊತೆಗೆ ಸದಾಕಾಲವು ಆ ಸತ್ಯದ ಜೊತೆಗೆ ನಡೆಯಿಂದ, ನುಡಿಯಿಂದ, ಆತ್ಮದಿಂದ, ಅಂತರಾತ್ಮದಿಂದ ಇರೋಣ.